ಬಲಹೀನರನ್ನು ಬಲವಂತರು ಹೊಡೆದರೆ ಬಲವಂತರನ್ನು ಭಗವಂತ ಹೊಡೆಯುತ್ತಾನೆ. ಈ ಕೋಟು ತುಂಬಾ ಒಂದು ಫೇಮಸ್ ಆಗಿದೆ, ಎಲ್ಲರಿಗೂ ಗೊತ್ತಿರುವಂಥ ಕೋಟೆ. ಆದರೂ ಸಹ ಜನ ಹೇಗೆ ಅಂದರೆ ಬಲಹೀನರನ್ನು ನೋಡಿದ್ರೆ ಸಾಕಷ್ಟು ಕೀಳ್ಮಟ್ಟದಲ್ಲಿ ನೋಡೋದು. ಬಲವಂತರಿಗೆ ಹೆಂಗೆ ಅಂದರೆ ಅವರ ಒಂದು ಕೋಪ ಶ್ರೀಮಂತರ ಮೇಲೆ ಅಥವಾ ಒಂದು ಬಲಿಷ್ಠರ ಮೇಲೆ ತೋರಿಸ್ಕೊಳ್ಳೋ ಯೋಗ್ಯತೆ ಇಲ್ಲದೇ ಬಲಹೀನರು ಅವ್ರಿಗಿಂತ ಕೆಳಗೆ ಇರುವಂಥ ಜನರ ಮೇಲೆ ಅಥವಾ ವರ್ಗದ ಮೇಲೆ ತೀರಿಸ್ಕೊಳ್ತಾರೆ. ಇದೆಲ್ಲ ನಾವೆಲ್ಲ ನೋಡೇ ಇರ್ತೀವಿ. ಅದೇ ರೀತಿ ಒಬ್ಬ ಹಾಸ್ಯ ನಟ ತೆಲುಗುವಲ್ಲಿ, ಸೊ ನೋಡೋರಿಗೆ ಗೊತ್ತಿರುತ್ತೆ, ಈ ಹಾಸ್ಯ ನಟ ಪರಿಚಯ ಇದ್ದೇ ಇರುತ್ತೆ. ಬಂಡ್ಲ ಗಣೇಶ್ ಅಂತ ಅಂದ್ಬಿಟ್ಟು ಇವರ ಹೆಸರು. ಬಣ್ಣದ ಲೋಕ ಅಂದರೆ ಅಲ್ಲಿ ಬರೀ ಗ್ಲಾಮರ್ ಮಾತ್ರ ಇರಲ್ಲ, ಅದರ ಹಿಂದೆ ಕಣ್ಣೀರು, ಅವಮಾನ, ಹತಾಶೆ, ಕರಾಳ ಕಥೆಗಳು ಇದ್ದೇ ಇರುತ್ತೆ. ಸೊ ಈ ಟಾಲಿವುಡ್ನಲ್ಲೂ ಸಹ ನಾವು ಸಾವಿರಾರು ಕೋಟಿ ವ್ಯವಹಾರ ನಡೆಸುವ ಸ್ಟಾರ್ ಹೀರೋಗಳ ಜೊತೆ ಸಿನಿಮಾ ಮಾಡುವ ಇವರ ಒಂದು ಸ್ಟೋರಿ ಕೇಳಿದ್ರೆ ರಿಯಲಿ ಬೇಜಾರಾಗುತ್ತೆ. ಒಂದು ರೀಸೆಂಟ್ ಸಂದರ್ಶನದಲ್ಲಿ ಅವರು ಹೇಳಿದ್ದಾರೆ, ಅವರು ಮಾತನಾಡ್ತಾ ಹೇಳ್ತಾರೆ ಅವರ ಒಂದು ನೋವಿನ ಒಂದು ಸಂಗತಿ ಏನಪ್ಪ ಅಂದರೆ, ಅವರ ಬದುಕಿನಲ್ಲಿ ಒಂದು ದೊಡ್ಡ ಒಂದು ಘಟನೆ ನಡೆದಿತ್ತು. ಅವರ ಬದುಕಿನಲ್ಲೂ ಸಹ ಒಂದು ನೋವಿನ ಒಂದು ಘಟನೆ ನಡೆದಿದ್ದು, ಒಬ್ಬ ಸ್ಟಾರ್ ನಟ ಇವರಿಗೆ ಶೂನಿಂದ ಹೊಡೆದಿದ್ರಂತೆ. ಆ ಕಹಿ ನೆನಪನ್ನು ಹಂಚಿಕೊಂಡಿದ್ದಾರೆ ಮತ್ತು ಭಾವುಕರಾಗಿದ್ದಾರೆ ಅಂತಲೇ ಹೇಳ್ಬೋದು. ಸೌಂದರ್ಯ ತೀರ್ಕೊಂಡಾಗ ಎಲ್ಲರಿಗೂ ಒಂದು ಕರಾಳ ದಿನ ಅಂತ ಹೇಳ್ಬೋದು. ಅಂದರೆ ಸೌತ್ ಇಂಡಿಯಾದಲ್ಲಿ ಸೌಂದರ್ಯಗೆ ತುಂಬಾ ಒಂದು ಫ್ಯಾನ್ಸ್ ಇದ್ದಾರೆ. ಆ ಒಂದು ಶೋಕ ಸಾಗರದಲ್ಲಿ ದಕ್ಷಿಣ ಭಾರತ ಚಿತ್ರರಂಗ ಮುಳುಗಿತ್ತು ಅಂತಲೇ ಹೇಳ್ಬೋದು. ಸೊ ಏಪ್ರಿಲ್ 17, 2004 ಮರೆಯಲಾಗದಂಥ ಒಂದು ದಿನ ಅಂತ ಹೇಳ್ಬೋದು. ಆ ಹೆಲಿಕಾಪ್ಟರಲ್ಲಿ ಅಪಘಾತ, ಅಕಾಲಿಕ ಮರಣ ಹೊಂದಿದ ಸೌಂದರ್ಯ ಅವರ ಸ್ಥಿತಿಯನ್ನು ಕಂಡು ಆ ಸುದ್ದಿಯನ್ನು ಕೇಳಿ ಇಡೀ ಇಂಡಸ್ಟ್ರಿ ಬೆಚ್ಚ ಬಿದ್ದಿತ್ತು. ಅದೊಂದು ಕರಾಳ ದಿನ. ಅಥವಾ ಒಂದು ಪ್ಲೇಸ್ ಅಲ್ಲಿ ಬಂಡ್ಲ ಗಣೇಶ್ ಅವರು ಇದ್ರಂತೆ. ಅಲ್ಲಿ ಒಬ್ಬ ಪ್ರಸಿದ್ಧ ನಟ, ಯಾರು ಅಂತ ಅವ್ರು ಹೇಳಿಲ್ಲ, ಬಟ್ ಆ ನಟ ಅವರ ಒಂದು ಜೀವನವನ್ನು ಒಂದು ಬದುಕನ್ನ ಬದಲಾಯಿಸ್ದ ಅಂತಾನೆ ಹೇಳ್ಬೋದು. ಅಂದ್ರೆ ಅವಮಾನ ಮಾಡಿದವ್ರು ಮರ್ತೋಗಿರ್ತಾರೆ, ಬಟ್ ಅವಮಾನ ಪಡ್ಕೊಂಡವ್ರಿಗೆ ಆ ನೋವು ಗೊತ್ತಿರುತ್ತೆ. ಒಂದು ನಮಗೆಲ್ಲ ಗೊತ್ತೇ ಇದೆ, ಬಂಡ್ಲ ಗಣೇಶ್ ಅವರು ಕೇವಲ ಸಣ್ಣ ಪುತ್ರ ಪಾತ್ರಗಳನ್ನು ಮಾಡ್ತಿದ್ರು. ಒನ್ ಟೈಮ್ ಅಲ್ಲಿ ಒಂದು ಶೂಟಿಂಗ್ ಸ್ಪಾಟ್ ನಲ್ಲಿ ಒಬ್ಬ ಪ್ರಮುಖ ಸ್ಟಾರ್ ನಟ ಅಂತ ಹೇಳ್ತಾ ಇದ್ದಾರೆ. ಗೌರವದಿಂದ ಸರ್ ಅಂತ ಕರೀತಾ ಇದ್ವಿ. ಏನಾಯ್ತೋ ಏನೋ ಗೊತ್ತಿಲ್ಲ, ಆ ನಟ ಇದ್ದಕ್ಕಿದ್ದಂಗೆ ವಿಪರೀತ ಕೋಪ ಬಂದು ಕುಳಿತಿದ್ದ ಜಾಗದಿಂದ ಎದ್ದ ನಟ ತನ್ನ ಕಾಲಿನಲ್ಲಿದ್ದ ಚಪ್ಪಲಿ ತಗೊಂಡು ಎಲ್ಲರ ಎದುರು ಗಣೇಶ್ಗೆ ಹೊಡೆದ್ಬಿಟ್ರಂತೆ. ಸೊ ಆ ಒಂದು ದಿನ, ಆ ಒಂದು ಘಟನೆ ಅವರಿಗೆ ಮನಸ್ಸು ಒಡೆದೋಗಿದೆ. ಮತ್ತು ಅವತ್ತು ಅವರ ಒಂದು ಆತ್ಮೀಯರ ಹತ್ರ ಅವರು ಕೆರಳಿ ಒಂದು ಶಪಥ ಮಾಡಿದ್ದಾರೆ. ಏನಪ್ಪಾ ಅಂದರೆ, ತುಂಬಿದ ಮಂದಿಯ ನಡುವೆ ನಡೆದ ಈ ಅವಮಾನ ಗಣೇಶ್ ಅವರ ಅಂತರಾತ್ಮನೇ ಬೆಚ್ಚಿ ಬೀಳಿಸಿತ್ತಂತೆ. ಕಣ್ಣೀರು ಹಾಕಿತ್ತ ಅಲ್ಲಿಂದ ಹೊರಗಡೆ ಬಂದಿದ್ರಂತೆ. ನನ್ನ ಹತ್ರ ಹಣವಿಲ್ಲ, ಅಧಿಕಾರವಿಲ್ಲ ಎಂಬ ಕಾರಣಕ್ಕೆ ನನಗೆ ಈ ರೀತಿ ಮಾಡಿದ್ದು ಎಂದು ಬೇಜಾರಾದ್ರಂತೆ. ಆದರೆ ಅವರು ಅಲ್ಲಿಗೆ ಸೋತು ಸುಮ್ಮನಾಗಲಿಲ್ಲ. ಅಕ್ಷರಶಃ ಸಿನಿಮಾ ಸ್ಟೈಲ್ನಲ್ಲಿ ಒಂದು ದೊಡ್ಡ ಶಪಥ ಮಾಡಿದ್ರಂತೆ. ತಮ್ಮ ಪಕ್ಕದಲ್ಲಿದ್ದ ಗೆಳೆಯನ ಕೈ ಹಿಡಿದು ಗಣೇಶ್ ಈಗ ಅಂದಿದ್ರಂತೆ, ಒಂದು ದಿನ ನಾನು ಇವರಿಗಿಂತ ಹೆಚ್ಚು ಹಣ ಗಳಿಸುತ್ತೇನೆ, ದೊಡ್ಡ ನಿರ್ಮಾಣ ಸಂಸ್ಥೆ ಕಟ್ಟುತ್ತೇನೆ, ಅಲ್ಲಿಯವರೆಗೆ ನನ್ನ ಹೆಸರು ಗಣೇಶ್ ಅಲ್ಲ ಅಂತ ಅಂದ್ಬಿಟ್ಟು ಒಂದು ಶಪಥ ಮಾಡಿದ್ರಂತೆ. ಇದು ಕೇಳಕ್ಕೆ ಒಂದು ಮೂವಿ ಸ್ಟೋರಿ ಥರನೇ ಇರ್ಬೋದು, ಆದರೆ ರಿಯಲಿ ಇದು ಒಂದು ಪ್ರತಿಯೊಬ್ಬರ ಒಂದು ಜೀವನದಲ್ಲಿ ಆದಂಥ ಒಂದು ಕೆಲವೊಂದು ಅವಮಾನಗಳು, ಅಂದ್ರೆ ಅವಮಾನ ಸಹಿಸ್ಕೊಂಡಿರೋಂಥ ಒಂದು ನೋವು, ಆ ಮನಸ್ಸು ಆವತ್ತಿನ ದಿನ ಮಾಡುವಂಥ ಒಂದು ಶಪಥ ಅಂಥ ಜನರನ್ನು ಎಲ್ಲೋ ಕರ್ಕೊಂಡು ಹೋಗಿ ನಿಲ್ಲಿಸ್ಬಿಟ್ಟಿದೆ. ಸೊ ಹಾಗೆ ಕೆಲವೊಂದು ಅವಮಾನಗಳು ಆಗೋದು ನಮ್ಮ ಒಂದು ಒಳ್ಳೇದಕ್ಕೆ ಅಂತಾನೆ ಅನ್ಕೋಬೇಕು. ಮಾತ್ರ ಶ್ರೀಮಂತರಿದ್ದೀವಿ ಅಂತ ಅಂದ್ಬಿಟ್ಟು ಸುಖ ಸುಮ್ಮನೆ ಅವಮಾನ ಮಾಡಿ ಮಾತಾಡೋದು ಅವರಿಗೆ ಶ್ರೇಯಸ್ಸಲ್ಲ. ಮತ್ತು ಆ ಕರ್ಮ ಭಗವಂತ ಆ ಕರ್ಮಕ್ಕೆ ಒಂದು ಉತ್ತರ ಕೊಟ್ಟಿರ್ತಾರೆ. ಬಟ್ ಈ ಸ್ಟಾರ್ ನಟ ಯಾರು ಅಂತ ಅವರು ಸೀಕ್ರೆಟ್ ಆಗಿ ಇಟ್ಟಿದ್ದಾರೆ. ಸೊ ಅವ್ರ ಹೆಸರನ್ನ ಬಹಿರಂಗ ಪಡಿಸಲಿಲ್ಲ, ಯಾಕಂದ್ರೆ ಅವ್ರಿಗೆ ಮತ್ತೆ ಒಂದು ಅವಮಾನ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೆ. ಅವರು ಒಳ್ಳೆಯವರೇ, ನನಗೂ ಮೊದಲು ಸಹಾಯ ಮಾಡಿದ್ರು, ಆದರೆ ಏಕಂತ ಗೊತ್ತಿಲ್ಲ. ತಕ್ಷಣನೇ ಅವರು ಒಂದು ಸಿಟ್ಟಾಗಿ ಅಥವಾ ಒಂದು ಕೋಪಗೊಂಡು ಅವರು ಆಮೇಲೆ 2-3 ದಿನ ಬಿಟ್ಟು ಸಾರಿ ಕೇಳಿದ್ರಂತೆ. ಸೋಲನ್ನೇ ಸೋಪಾನ ಮಾಡಿಕೊಂಡ ಸಾಧಕ ಅಂತ ಹೇಳ್ಬೋದು. ಅಂದು ಬಿದ್ದ ಶೂ ಏಟು ಬಂಡ್ಲ ಗಣೇಶ್ ಅವರಿಗೆ ಸ್ಫೂರ್ತಿಯ ಬೆಂಕಿಯಾಯಿತು. ನಟನೆಯನ್ನು ಬಿಟ್ಟು ನಿರ್ಮಾಣದತ್ತ ಗಮನ ಹರಿಸತೊಡಗಿದರು. ಪವನ್ ಕಲ್ಯಾಣ್ ಅವರ ಗಬ್ಬರ್ ಸಿಂಗ್ನಂತಹ ಬ್ಲಾಕ್ ಬಸ್ಟರ್ ಮೂವಿಗಳನ್ನ ಟಾಲಿವುಡ್ ಸ್ಟಾರ್ ನಿರ್ಮಾಪಕರಾಗಿ ಬೆಳೆದರು. ಅಂದು ಅವಮಾನಿಸಿದವರು ಇಂದು ಇವರ ಎದುರು ತಲೆ ತಗ್ಗಿಸುವಂತೆ ಬೆಳೆದು ತೋರಿಸಿದ್ರು. ಒಂದು ದಿನ ಶಪಥ ಮಾಡಿದಂತೆ ಇವರು ಬೆಳೆದು ನಿಂತಿದ್ದಾರೆ. ಸಾಕಷ್ಟು ಮೂವಿಗಳು, ಹಿಟ್ ಮೂವಿಗಳನ್ನ ತೆಲುಗು ಇಂಡಸ್ಟ್ರಿಗೆ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಪ್ರಮುಖವಾದ ಒಂದು ಹೀರೋಗಳ ಜೊತೆ ಅವರು ಒಂದು ಆ್ಯಕ್ಟ್ ಮಾಡಿದ್ದಾರೆ. ಆಂಜನೇಯಲು ಅನ್ನುವಂಥ ಒಂದು ಮೂವಿ 2009ರಲ್ಲಿ ಬಂದಂಥ ರವಿ ತೇಜ ಅವರ ಮೂವಿ, ಅವರ ಒಂದು ಫಸ್ಟ್ ಮೂವಿ ಆಗಿತ್ತು. ಮತ್ತು ತೀನ್ ಮಾರ್ ಪವನ್ ಕಲ್ಯಾಣ್ ಅವ್ರದ್ದು, ಮತ್ತು ಗಬ್ಬರ್ ಸಿಂಗ್ ಪವನ್ ಕಲ್ಯಾಣ್ ಅವ್ರದ್ದು, ಮತ್ತು ಜೂನಿಯರ್ NTR ಅವರ ಬಾದ್ಶಾ ಮೂವಿ, ಅಲ್ಲು ಅರ್ಜುನ್ ಅವರ ಇದ್ದರಮ್ಮ ಇಳುತ್ತೋ, ಸಚಿನ್ ಜೋಶಿ ಅವರ ಜೊತೆ ನೀ ಜೊತೆಗ ನೀನುಂಡಾಲಿ ಎನ್ನುವಂಥ ಮೂವಿ, ಮತ್ತು ರಾಮ್ ಚರಣ್ ಅವರ ಜೊತೆ ಗೋವಿಂದುಡು ಅಂದರವಾಡಿಲೆ ಎನ್ನುವಂಥ ಒಂದು ಮೂವೀಸು, ಮತ್ತು NTR ಜೊತೆ ಮತ್ತೆ ಟೆಂಪರ್ ಮೂವಿ 2015ರಲ್ಲಿ. ಈ ರೀತಿ ಬ್ಲಾಕ್ ಬಸ್ಟರ್ ಮೂವೀಸ್ನ ಅವರು ಪ್ರೊಡ್ಯೂಸ್ ಮಾಡ್ತಾ ಹೋದರು.
ಬಾಂಗ್ಲಾ ಗಣೇಶ್ ಬ್ಲಾಕ್ ಬಸ್ಟರ್ಸ್ ಅಂತಾನೆ ಅವರ ಒಂದು ಪ್ರೊಡಕ್ಷನ್ ನೇಮ್ ಇಟ್ಬಿಟ್ಟು ಸಾಕಷ್ಟು ಹಿಟ್ ಮೂವೀಸ್ ಕೊಡ್ತಾ ಹೋದ್ರು. ಅವರು ಹೇಳಿದಂತ ಈ ಮಾತುಗಳು ಸಾಕಷ್ಟು ವೈರಲ್ ಆಗ್ತಾ ಇದ್ದು ಸೋಷಿಯಲ್ ಮೀಡಿಯಾದಲ್ಲಿ. ಏನಪ್ಪಾ ಅಂದ್ರೆ, ಅವಮಾನ ಎಂಬುದು ಬೆಂಕಿ ಇದ್ದಂತೆ, ಅದರಲ್ಲಿ ಬೆಂದು ಬೂದಿಯಾಗಬಹುದು ಅಥವಾ ಅದೇ ಬೆಂಕಿಯಲ್ಲಿ ಅರಳಿ ಜಗತ್ತೇ ಬೆರಗಾಗುವಂತೆ ಬೆಳಗಬಹುದು. ಸೊ ಇದಕ್ಕೆ ಒಂದು ಸಾಕ್ಷಿ ಬಾಂಡ್ಲಾ ಗಣೇಶ್ ಅವರು ಅಂತ ಹೇಳ್ಬೋದು. ಹೇಳಿದ ಹಾಗೆ ಅವರು ಒಂದು ಸಾಧಿಸಿ ತೋರಿಸಿದ್ದಾರೆ. ಇವರ ಒಂದು ಈ ಸ್ಟೋರಿ ರಿಯಲಿ ಒಂದು ಇನ್ಸ್ಪೈರಿಂಗ್ ಆಗಿತ್ತು, ಹಾಗಾಗಿ ವೈರಲ್ ಆಗ್ತಿರುವಂಥ ಇವರ ಒಂದು ಕಮೆಂಟ್ ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ. ಇವರ ಒಂದು ಕತೆ ತುಂಬಾ ಒಂದು ಸ್ಫೂರ್ತಿಯಾಗಿದೆ ಅಲ್ವಾ? ಸೊ ಏನನ್ನಿಸ್ತು ನಿಮಗೆ ಈ ಘಟನೆ ಬಗ್ಗೆ? ದಯವಿಟ್ಟು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ. ಥ್ಯಾಂಕ್ಸ್ ಅ ಲಾಟ್.